ಮಿತ್ರರಿಗೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಲವ್ ಸೆಕ್ಸ್ ದೋಖಾ ಪ್ರಕರಣ ಏನಿದೆ ಪುತ್ತೂರಿದು, ಅದಕ್ಕೆ ನೀವೆಲ್ಲ ತುಂಬ ಸಹಕಾರ ಮಾಡಿದ್ದೀರಿ. ಈಗ ನಾನು 24 ಜಾನ್ವರಿಗೆ ಮಗುವಿಗೆ ತೊಟ್ಟಿಲು ಹಾಕುವ ಕಾರ್ಯಕ್ರಮವನ್ನು ಕಲ್ಲಡ್ಕದಲ್ಲಿ ನಿಗದಿಪಡಿಸಿದ್ದೆ. ಈಗ ಕಾರ್ಯಕ್ರಮದಲ್ಲಿ ಸ್ವಲ್ಪ ಚೇಂಜಸ್ ಇದೆ, ಅದಕ್ಕಾಗಿ ನಾನು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೇನೆ. ಇವತ್ತು ನಾನು ಒಬ್ಬಳೇ ಇದ್ದೇನೆ ಪ್ರೆಸ್ಸಲ್ಲಿ. ಮೊನ್ನೆ ಸೋಮವಾರ ನಮಿತಾ ಅಂದರೆ ಸಂತ್ರಸ್ತೆಯ ತಾಯಿಗೆ ಕಾಲ್ ಮಾಡಿದ್ದಾರೆ ಮಧು ಆಚಾರ್ಯ ಅವರು ಅವರ ಒಕ್ಕೂಟದ ಅಧ್ಯಕ್ಷರು ಅಥವಾ ಏನೋ ಪದಾಧಿಕಾರಿ ಆಗಿದ್ದಾರೆ ಉಡುಪಿ ಜಿಲ್ಲೆಯ ಆಚಾರ್ಯ ಸಮುದಾಯದ. ಅವರು ಸಂಧಾನಕ್ಕೆ ಬಂದಿದ್ದಾರೆ. ಅವರು ಈಗಾಗಲೇ ಹುಡುಗನ ತಂದೆ ಹತ್ರ ಮಾತಾಡಿದ್ದೇನೆ ಅಂತ ಹೇಳಿದ್ದಾರೆ. ನಮಗೆ ಅವ್ರು ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೇನೆ ಇವತ್ತಿಲ್ಲಿ. ಆ ಪ್ರಕಾರ ಅವರು ಮದುವೆಗೆ ಒಪ್ಪಿದ್ದಾರೆ ಅಂತ ಹೇಳಿದ್ದಾರೆ. ಮಧ್ವಾಚಾರ್ಯವರು ಒಪ್ಪಿಸಿ ಮಾಡಿಸ್ತೇನೆ, ಸ್ವಲ್ಪ ಕಾಲಾವಕಾಶ ಕೊಡಿ, ಈ ತೊಟ್ಟಿಲು ಹಾಕುವ ಕಾರ್ಯಕ್ರಮ ಮಾಡಬೇಡಿ ಅಂತ ಹೇಳಿದ್ದಾರೆ. ಇದೇ ರೀತಿ ಮೊದಲು ಸಹ ಬೇರೆಯವ್ರು ಬಂದು ನಮಗೆ ಹೇಳಿ ನಮ್ಮನ್ನು 6 ತಿಂಗಳು ಏನು ಮಾತಾಡೋದಾಗೆ ಮಾಡಿದರು. ಬಟ್ ಈ ಸಲ ಇದಕ್ಕೆ ಅವಕಾಶ ಇಲ್ಲ. ಅವರು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಆ ಹುಡುಗಿಗೆ ಒಂದು ಈ ತೊಟ್ಟಿಲು ಹಾಕುವ ಕಾರ್ಯಕ್ರಮದಿಂದ ತೊಂದರೆ ಆಗ್ತದೆ, ಅವನು ಮದುವೆ ಆಗುವುದಿಲ್ಲ ಅಂತ ಆಗಬಾರ್ದು ಅಂತ ಹೇಳುವ ದೃಷ್ಟಿಯಲ್ಲಿ ಈಗ ಅವರಾಗಿ ಬಂದು ಮದುವೆ ಮಾಡಿಸ್ತೇವೆ ಅಂತ ಹೇಳಿದ್ದಕ್ಕೆ ಇದನ್ನು ಈ ತೊಟ್ಟಿಲು ಹಾಕುವ ಕಾರ್ಯಕ್ರಮವನ್ನು ಫೆಬ್ರವರಿ 7ಕ್ಕೆ ಶಿಫ್ಟ್ ಮಾಡಿದ್ದೇವೆ. ಕಲ್ಲಡ್ಕದಲ್ಲೇ ನಡೀತದೆ. ಒಂದು ವೇಳೆ ಅವನು ಜನವರಿ 31ರ ಒಳಗೆ ಮದುವೆ ಆಗಲಿಲ್ಲ ಅಂತಾದರೆ ಅವನಿಗೆ ಜನವರಿ 31ರವರೆಗೆ ಟೈಮ್ ಕೊಟ್ಟಿದ್ದೇವೆ. ಮತ್ತು ಅವ್ರದ್ದು ತುಂಬ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ. ಯಾವ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೂ ಯಾರೂ ಒಪ್ಪೋದಿಲ್ಲ. ನಾವಿಷ್ಟೇ ಹೇಳ್ಕೊಳ್ಳೋದು, ಅವನು ಆ ಹುಡುಗಿಯನ್ನು ಮದುವೆ ಆಗಬೇಕು, ಅದು ಬಿಟ್ಟರೆ ಯಾವುದೂ ಇಲ್ಲ. ಈಗಾಗಲೇ ಅವ್ರು ಹೇಳಿದ್ದಾರೆ, ಮಾತುಕತೆಗೆ ಬರುವಾಗ ನಾನಾಗಲಿ ನಂಜುಂಡಿ ಆಗಲಿ ಅಥವಾ ನಮಿತನ ಜೊತೆ ಬೇರೆ ಯಾರೂ ಬರಬಾರ್ದು, ನಮಿತಾ ಮತ್ತು ಅವರ ಮಗಳು ಮಾತ್ರ ಬರಬೇಕು ಅಂತ ಹೇಳಿದ್ದಾರೆ. ಇದಕ್ಕೂ ಅವರು ಒಪ್ಪುವುದಿಲ್ಲ. ಯಾಕೆಂದರೆ ಈಗಾಗಲೇ ಅಲ್ಲಿ ಹೋದ್ಮೇಲೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕಿಂತ ಮೊದಲು ಹೇಳಿದ್ದಾರೆ ಮಗುವನ್ನು ಆಶ್ರಮಕ್ಕೆ ಕೊಡಿ ಅಂತ ಹೇಳಿದ್ದಾರೆ. ಈಗಾಗಲೇ ನಂಜುಂಡಿಯವರ ಮನೆಗೆಲ್ಲ CC ಕ್ಯಾಮರಾಗಳನ್ನು ಹಾಕಿದ್ದಾರೆ. ಅವರಿಗೆ ಜೀವ ಬೆದರಿಕೆಯೂ ಇತ್ತು. ಈ ನಿಟ್ಟಿನಲ್ಲಿ ಅವರು ಸಂಧಾನಕ್ಕೆ ಹೋಗುವಾಗ ಖಂಡಿತವಾಗಿ ನಾನಾಗಲಿ ನಂಜುಂಡಿ ಸರ್ ಆಗಲಿ ಹೋಗುವುದಿಲ್ಲ. ಯಾಕೆಂದರೆ ಒಂದು ಹುಡುಗಿಯ ಬಾಳ್ವೆ ಸರಿ ಆಗ್ತದಂತಾದರೆ ನಾವು ಹೋದರೆ ಹಾಳಾಗ್ತದಂತಾದರೆ ನಾವು ಹೋಗಲಿಕ್ಕೆ ರೆಡಿ ಇಲ್ಲ, ನಾವು ಹೋಗೋದೂ ಇಲ್ಲ. ಅವ್ರು ಒಳ್ಳೆಯದ್ರಲ್ಲಿ ಇರಬೇಕು. ಪೊಲೀಸ್ ಸ್ಟೇಷನ್ ಇದೆ, ಪುತ್ತೂರು ಪೊಲೀಸ್ ಸ್ಟೇಷನಲ್ಲಿ ಆಲ್ರೆಡಿ ಪ್ರಕರಣ ದಾಖಲಾಗಿದೆ. ಸಂಧಾನ ಏನು ಮಾಡಬೇಕಿದ್ರು ಪುತ್ತೂರು ಸ್ಟೇಷನಲ್ಲಿ ಆಗಬೇಕು. ಆ ತಾಯಿ ಮಗಳು ಮತ್ತು ಆ ಹುಡುಗನ ಮನೆಯವರು ಯಾರಿದ್ದಾರೆ ಅಲ್ಲಿ ಬಂದು ಮಾತಾಡ್ಬೋದು. ಪುತ್ತೂರು ಸ್ಟೇಷನ್ಗೆ ಹೋಗಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ ಅಂತಾದರೆ ಮಂಗಳೂರು ಪೊಲೀಸ್ ಕಮಿಷನರ್ ಹತ್ರ ಹೋಗಿ ಡೇಟ್ ಫಿಕ್ಸ್ ಮಾಡಿಕೊಂಡು ಮದುವೆ ಆಗಲಿ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈಗ ಅವರು ವೆರಿ ಕ್ಲಿಯರ್ ಇದ್ದಾರೆ. ಈಗ ಮುನ್ನಷ್ಟೇ ಒಂದು ಸಂಭಾಷಣೆಯಲ್ಲಿ ಇವನ್ ಪುತ್ತೂರು ಶಾಸಕರು ಸಹ ಹೇಳಿದ್ದಾರೆ, ಅವ್ರ ಮದುವೆಗೆ ಒಪ್ಪುವುದೇ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಇದು ಸೋಮವಾರ ಮತ್ತೆ ನಮ್ಮ ಹತ್ರ ಮದುವೆಗೆ ಒಪ್ಪಿದ್ದಾನೆ ಅಂತ ಹೇಳ್ಕೊಂಡು ಮಧು ಆಚಾರ್ಯವರು ಹೇಳ್ತಾ ಇದ್ದಾರೆ, ನಾನು ಮದುವೆ ಮಾಡಿಸ್ತೀನಿ ಅಂತಲೂ ಹೇಳಿದ್ದಾರೆ. ಈಗ ಈ ಕಾನೂನು ಪ್ರಕ್ರಿಯೆ ಏನಿದೆ ಅದು ಅದರ ಪಾಡಿಗೆ ನಡೀತಾ ಹೋಗ್ತದೆ. ಯಾಕೆಂದರೆ ಒಂದೊಂದು ಸಲ ಇವರು ನಾಟಕನೂ ಮಾಡ್ತಾ ಇರ್ಬೋದು. ಯಾಕೆಂದರೆ ಆ ಕೇಸಿಂದ ಹೊರಗೆ ಬರಲಿಕ್ಕೆ ಬೇಕಾಗಿ ಮೊದಲು ಸಹ ಅವರ ಕಂಡೀಷನ್ ಅದೇ ಇದ್ದದ್ದು. ಏನಂದರೆ ಫಸ್ಟಿಗೆ ಮಗುವನ್ನು ಆಶ್ರಮಕ್ಕೆ ಕೊಡಬೇಕು, ಸೆಕೆಂಡಾಗಿ ಅವರು ಆ ಮಗು ಆ ಹುಡುಗನ ಮೇಲಿದ್ದ ಕೇಸ್ಗಳನ್ನೆಲ್ಲ ತೆಗಿಬೇಕು, ಮದುವೆ ಆಗಬೇಕು, ಡಿವೋರ್ಸ್ ಆಗಬೇಕು. ಇದಕ್ಕೆಲ್ಲ ಏನೂ ನ್ಯಾಯ ಇಲ್ಲ. ಫಸ್ಟಿಗೆ ಅವನು ಮದುವೆ ಆಗಲಿ, ಮದುವೆ ಆದ ಮೇಲೆ ಕಾನೂನು ಪ್ರಕಾರವಾಗಿ ಏನೆಲ್ಲ ಮಾಡಬೇಕು ಅವರು ಮಾಡಿಕೊಳ್ಳಿ, ಇವರು ಮಾಡ್ಕೊಳ್ತಾರೆ. ಯಾಕೆಂದರೆ ಈ ಪ್ರಕರಣ ಏನಿದೆ ಇದು ಎಲ್ಲರಿಗೂ ಅವ್ರಿಗೆ ಮದುವೆ ಮಾಡಿಸೋದೊಂದು ಜವಾಬ್ದಾರಿ ಆಗಿದೆ. ಸಮಾಜಕ್ಕೆ ನಾವು ಒಂದು ಕೆಟ್ಟ ಮೆಸೇಜನ್ನು ಕೊಟ್ಟಿದ್ದೇವೆ, ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಬಡವರು ಅಂತ ಹೇಳಿ. ಅದು ಒಂದು ಕಡೆ ಇದೆ. ಧರ್ಮ ಜಾತಿ ಅಂತ ಹೇಳ್ಕೊಂಡಿದ್ದವರು ಯಾರೂ ಹತ್ರ ಬರಲಿಲ್ಲ. ಸೊ ಇದಕ್ಕೆ ಒಂದು ಅಂತ್ಯ ಆಗಬೇಕು. ಅಂತ್ಯ ಏನಂದರೆ ಪ್ರಾಯಶ್ಚಿತ ಏನಂದರೆ ಇವರಿಬ್ಬರು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಈ ಸಮಾಜದಲ್ಲಿ ಏನಂದರೆ ಮದುವೆ. ಸೊ ಮೊದಲನೇದಾಗಿ ಮದುವೆ ಆಗಲಿ. ಮದುವೆ ಆದ ಮೇಲೆ ಕೋರ್ಟ್ ಇದೆ. ನಾಳೆ ಒಂದು ವರ್ಷ ಅಥವಾ 6 ತಿಂಗಳು 2 ವರ್ಷ 10 ವರ್ಷ ಆಗುವಾಗ ಅವರು ಸರಿ ಹೋಗೋದಿಲ್ಲ ಅಂತಾದರೆ ಅವ್ರಿಗೆ ಡಿವೋರ್ಸ್ ತಗೊಳ್ಳುವಂಥದ್ದು ಆಪ್ಷನ್ ಇದೆ.
ಈಗ ಮದುವೆ ಆಗದೆ ಅವರಿಬ್ಬರು ಒಂದಾಗದೆ ಅವರು ಬಾಳೋದಿಲ್ಲ ಅಂತ ಹೇಗೆ ಹೇಳಲಿಕ್ಕಾಗ್ತದೆ? ಆಗೋದಿಲ್ಲ. ಹಾಗಾಗಿ ಕಾನೂನು ಪ್ರಕ್ರಿಯೆಗಳು ಏನಿರ್ತದೆ ಅದು ಅದರ ಪಾಡಿಗೆ ಇರ್ತದೆ. ಬಟ್ ಮದುವೆ ಅನ್ನೋದು ಆಗಬೇಕು. ಜನವರಿ 31 ಅವ್ರಿಗೆ ಟೈಮ್ ಇದೆ, ಅದರ ಆಗಬೇಕು. ಮತ್ತು ಇವತ್ತು ನಮಿತಾ ನನ್ನ ಜೊತೆ ಇಲ್ಲಿ ಬರಲಿಲ್ಲ, ಯಾವಾಗಲೂ ಬರ್ತಾ ಇದ್ರು. ಅವ್ರಿಗೆ ಕಂಡೀಷನ್ ಹಾಕಿದ್ದಾರೆ, ನೀವಿನ್ನು ಮುಂದಕ್ಕೆ ಯಾವ ಪ್ರೆಸ್ಸಿಗೆ ಹೋಗಬಾರ್ದು ಅಂತ ಹೇಳಿ. ಆ ಪ್ರಕಾರ ಅವರು ಬರಲಿಲ್ಲ. ತೊಂದರೆ ಇಲ್ಲ, ಅದೆಲ್ಲ ನಾವು ಕಾಂಪ್ರಮೈಸ್ ಮಾಡ್ಬೋದು. ಇಬ್ಬರು ಒಂದೆರಡು ಫ್ಯಾಮಿಲಿ ಸರಿ ಆಗ್ತದೆ, ಇಬ್ಬರ ಜೀವನ ಒಳ್ಳೇದಾಗ್ತದೆ ಅಂತ ಆದರೆ ಅದೆಲ್ಲ ಕಾಂಪ್ರಮೈಸ್ ಮಾಡಲಿಕ್ಕೆ ಖಂಡಿತವಾಗಿ ನಾವು ರೆಡಿ ಇದ್ದೇವೆ. ಬಟ್ ಸಂಧಾನ ಮಾಡುವಾಗ ಬರೀ ಇವರು ಹೋಗೋದು ಮತ್ತು ಅವರೆಲ್ಲ ಇವರು ಅವರ ಮನೆಗೆ ಹೋಗೋದು ಅದೆಲ್ಲ ಆಗೋದಿಲ್ಲ. ಯಾಕೆಂದರೆ ಇವರಿಗೂ ಪ್ರೊಟೆಕ್ಷನ್ ಬೇಕು. ಪೊಲೀಸ್ ಸ್ಟೇಷನಲ್ಲಿ ಇತ್ಯರ್ಥ ಆಗಲಿ. ಅವರಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತಾದರೆ ಕಮಿಷನರ್ ಆಫೀಸ್ಗೆ ಹೋಗಿ ಕಮಿಷನರ್ ಸಮ್ಮುಖದಲ್ಲಿ ಇವರಿಗೆ ಮದುವೆ ಆಗಲಿ ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ. ಅದಲ್ಲದೆ ಅವರು ಆನ್ಲೈನ್ ಮದುವೆ ಬಗ್ಗೆ ಮಾತಾಡ್ಕೊಂಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಆನ್ಲೈನ್ ಅಂದರೆ ಈಗ ರಿಜಿಸ್ಟರ್ ಮ್ಯಾರೇಜ್ ಏನಿದೆ, ಸೊ ಅದಕ್ಕೇನು ತಕರಾರಿಲ್ಲ. ಯಾವ ರೀತಿ ಯಾವ ಲೈನಲ್ಲಿ ಬೇಕಾದರೂ ಮದುವೆ ಆಗಲಿ, ಬಟ್ ಮದುವೆ ಆಗಲಿ. 31 ಒಳಗೆ ಅವ್ರು ಮದುವೆ ಆಗಲಿಲ್ಲ ಅಂತಾದರೆ ಇನ್ನು ಮುಂದೆ ಯಾರು ನಮ್ಮ ಹತ್ರ ಸಂಧಾನಕ್ಕೆ ಬರಬಾರ್ದು. ಯಾರು ಇನ್ನೂ ಇದರಲ್ಲಿ ಕಾಂಪ್ರಮೈಸ್ ಹೇಳುವ ವಿಷಯವೇ ಇಲ್ಲ. ಯಾಕೆಂದರೆ ಈಗಾಗಲೇ ಮಗುವಿಗೆ 6 ತಿಂಗಳಾಗಿದೆ. ಕಾನೂನಾತ್ಮಕವಾದ ಹೋರಾಟ ಮತ್ತು ಸಾಮಾಜಿಕವಾದ ಹೋರಾಟಗಳು ಏನಿದೆ ಅದನ್ನು ನಾವು ಮುಂದುವರಿಸ್ತೇವೆ. ಅಲ್ಲ, ಈಗ ನಾವು ಆಲ್ರೆಡಿ ಕೊಟ್ಟಿದ್ದೇವೆ. ಇದಕ್ಕಿಂತ ಮೊದಲು 6 ತಿಂಗಳು ಕೊಟ್ಟಿದ್ದೇವೆ. 6 ತಿಂಗಳು ಆಲ್ರೆಡಿ. ಈಗ ನೋಡಿ, ನಾವು ಎಷ್ಟು ಅಂತ, ಹಾಗಾದರೆ ನೀವು ಬೇಕಾದಾಗ ಮದುವೆ ಆಗಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವರು 1 ವರ್ಷ ಬಿಟ್ಟಾಗ್ಬೋದು, 4 ವರ್ಷ ಬಿಟ್ಟಾಗ್ಬೋದು. ಈಗ ನಾವು ಆಲ್ರೆಡಿ ಲಾಸ್ಟ್ ಟೈಮ್ ಅವ್ರು ಮದುವೆ ಆಗ್ತಾರೆ ಅಂತ ಹೇಳಿದ್ದಕ್ಕೆ 6 ತಿಂಗಳು ನಾವು ಸುಮ್ಮನೆ ಇದ್ವಿ. ನಾವೇನು ಹೋರಾಟ ಮಾಡಲಿಲ್ಲ, ಬೀದಿಗಿಳಿಲಿಲ್ಲ. ನಾವು ಬರೀ ಜನರಿಗೆ ತಿಳಿಸ್ತಾ ಇದ್ವಿ, ಪ್ರೆಸ್ ಮಾಡ್ತಾ ಇದ್ವಿ. ಪ್ರೆಸ್ ಮುಖಾಂತರ ನಾವು ನಮ್ಮ ಹೋರಾಟವನ್ನು ಜೀವಂತವಾಗಿ ಇಟ್ಟಿದ್ವಿ. ಬಟ್ ಇನ್ನು ನಾವು ಮಾರ್ಗಕ್ಕೆ ಇಳಿಬೇಕಾಗ್ತದೆ. ಅವಳಿಗೆ ನ್ಯಾಯ ಸಿಗುವುದಿಲ್ಲ ಅಂತಾದರೆ. ಸಂಧಾನ ಈ ವಾರದಲ್ಲಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಹೌದು. ಅಲ್ಲ, SP ಆಫೀಸಿಗೆ ಹೋಗ್ಬೋದು ಅವರು. ಅವರಿಗೆ ಎಲ್ಲಿ ಕಂಫರ್ಟೇಬಲ್. ಕಮಿಷನರ್ ಅಂದರೆ ನಾವು ಕಮಿಷನರೇಟಲ್ಲಿ ಇದ್ದಕ್ಕೆ ನಾವು ಕಮಿಷನರ್ ಅಂತ ಹೇಳಿದ್ದು. ಅವರು ಹೌದು, ಪುತ್ತೂರಲ್ಲಿ ಇದೆ. SP ಆಫೀಸಿಗೆ ಹೋಗಲಿ, SP ಆಫೀಸಿಗೆ ಹೋಗಲಿ, ಎಲ್ಲಿ ಸಹ ಹೋಗಲಿ. ಯಾರು ಕಾನೂನಲ್ಲಿ ಇರುವವರಿದ್ದಾರೆ, ರಕ್ಷಣೆ ಕೊಡುವವರಿದ್ದಾರೆ, ಅಲ್ಲಿ ಹೋಗಿಕೊಂಡು ಅವರು ಮಾಡ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. SP ಹತ್ರನೂ ಹೋಗ್ಬೋದು, ಅವರು ಒಳ್ಳೆ ಜನ. ಈಸ್ ಆಲ್ಸೋ ವೆರಿ ಎಫಿಷಿಯೆಂಟ್ ಆಫೀಸರ್. SP ಹತ್ರನೂ ಹೋಗ್ಬೋದು ಅವರಿಗೆ. ಅವರು ಇಲ್ಲಿ ಕಮಿಷನರ್ ಹತ್ರ ಬರಬೇಕಂತ ಏನಿಲ್ಲ. ನೀವು ಹೇಳಿದಾಗೆ ಈ ಪ್ರಕರಣ ಏನಿದೆ, ಇಟ್ ಈಸ್ ಕನೆಕ್ಟೆಡ್ ಟು SP. ಸೊ SP ಆಫೀಸ್ಗೆ ಹೋಗಲಿ. ಥ್ಯಾಂಕ್ ಯು.